ಹಾಯ್ ಎವ್ರಿವನ್, ವೆಲ್ಕಮ್ ಟು ಡೆಲ್ ಡಿಕೋಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಆಲ್ ದೋಸ್ ವರ್ ಇನ್ ದ ಕಾಂಪಿಟೇಟಿವ್ ಸ್ಪೇಸ್ ಆಲ್ರೆಡಿ ನೋ ದಿಸ್ ನ್ಯೂಸ್. ದಟ್ ಈಸ್ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಇದಕ್ಕೆ ಆರ್ಥಿಕ ಇಲಾಖೆಯೂ ಸಹ ಅನುಮತಿ ನೀಡಿರುತ್ತಾರೆ. ಇದೊಂದು ಸಿಹಿ ಸುದ್ದಿ ಆ್ಯಂಡ್ ದಿಸ್ ಇಸ್ ಅನ್ ಆಪರ್ಚುನಿಟಿ ದ್ಯಾಟ್ ನೋ ಒನ್ ಕ್ಯಾನ್ ಮಿಸ್. ಲಾಸ್ಟ್ ಇಯರ್ 2024-25 ಸಾಲಿನಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಭರ್ತಿ ಮಾಡಿದ್ರು. ಈ ಸರ್ತಿ 50% ಆಗಿದೆ. 500 VAOಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ನೋಟಿಫಿಕೇಷನ್ ವೆರಿ ಸೂನ್. ಸೊ ಇದಕ್ಕೆ ಏನೆಲ್ಲ ನಾವು ಮಾಡ್ಬೋದು? ಸೊ ದೋಸ್ ಹೂ ಆರ್ ಆಲ್ರೆಡಿ ಇನ್ ದ ಕಾಂಪಿಟೇಟಿವ್ ಸ್ಪೇಸ್, ನೀವು ನಿಮ್ಮ ಏನು ಪ್ಲ್ಯಾನ್ ಇದೆ ಅದನ್ನೇ ನೀವು ಅಡಾಪ್ಟ್ ಮಾಡ್ತಾ ಹೋಗಿ. ಡೋಂಟ್ ಚೇಂಜ್ ಯೋರ್ ಪ್ಲ್ಯಾನ್ ಅಟ್ ದ ಲಾಸ್ಟ್ ಮೂಮೆಂಟ್. ಇನ್ ಕೇಸ್ ಯು ಆಲ್ ಫೀಲ್ ನಿಮಗೆ ಪ್ರೊಡಕ್ಟಿವಿಟಿ ಸಿಗ್ತಾ ಇಲ್ಲ ಅಂದರೆ ಇವಾಗಲೇ ನೀವು ಚೇಂಜ್ ಮಾಡಿ ಆ ಪ್ಲ್ಯಾನನ್ನು ಟು ಗೆಟ್ ದ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ. ದೋಸ್ ಹೂ ಆರ್ ನ್ಯೂ ಟು ದ ಕಾಂಪಿಟೇಟಿವ್ ಸ್ಪೇಸ್, ನೀವು ಏನು ಮಾಡ್ಬೋದು? ಫಸ್ಟ್ ಥಿಂಗ್ ಈಸ್ ಯು ಆಲ್ ಹ್ಯಾವ್ ಟು ಡಿಕೋಡ್ ದ ಸಿಲೆಬಸ್. ಬೋತ್ ಪೇಪರ್ 1 ಮತ್ತು ಪೇಪರ್ 2 ಅನ್ನು ಡಿಕೋಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ದ ಫೌಂಡೇಶನ್ ಟು ಸ್ಟಾರ್ಟ್ ಎನಿ ಪ್ರಿಪರೇಷನ್. Second is the book list. Since this examination is based on 12th standard, that is PUC, ನಿಮಗೆ ಡೀಪಾಗಿ ಓದುವ ಅವಶ್ಯಕತೆ ಏನಿಲ್ಲ. ದೋಸ್ ಹೂ ಹ್ಯಾವ್ ಆಲ್ರೆಡಿ ಬಿನ್ ಪ್ರಿಪೇರಿಂಗ್, ನೀವು ಡೀಪಾಗಿ ಓದ್ಕೊಳ್ಳಿ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ದ ಒನ್ಸ್ ಹೂ ಆರ್ ನ್ಯೂ, ನೀವು ಬೇಸಿಕ್ಸ್ ಫಂಡಮೆಂಟಲ್ಸನ್ನು ಓದಿದರೆ ಸಾಕಾಗ್ತದೆ ಅಂತ ನನ್ನ ಅನಿಸಿಕೆ. ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿದರೆ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗ್ತದೆ. Third is your strategy and your miscellaneous exercises. ಇದನ್ನು ಮಾಡಿದರೆ you all will be one step ahead of the others. So ಇದನ್ನೆಲ್ಲ ಫಾಲೋ ಮಾಡಿದರೆ you all will definitely sail through this examination. Keep yourself motivated and consistency matters. ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಈ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಇದನ್ನೆಲ್ಲ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. So all the best to everybody who is studying, and I'll see you all soon in the very next video. Bye everyone.